ಓಕೆನಾ. ಸೊ ಇವಾಗ ಬನ್ನಿ ಗೈಸ್, ಇವಾಗ 3000 ರೂಪೀಸ್ ಯಾರಿಗೆಲ್ಲ ಕ್ರೆಡಿಟ್ ಆಗಿದೆ ಅಂತಂದರೆ, ಮೊನ್ನೆ ಎಲ್ರಿಗೂ ಸಡನ್ನಾಗಿ 12K 9K ಈ ಥರ ಅಮೌಂಟ್ಸ್ಗಳೆಲ್ಲ ಹಾಕಿದ್ರು. ಆದರೆ ತುಂಬ ಜನರಿಗೆ 12K ಕ್ರೆಡಿಟ್ ಆಗಿದೆ ಆ್ಯಂಡ್ ಇನ್ನೂ ಸ್ವಲ್ಪ ಜನರಿಗೆ ಬರೀ 6K 9K ಈ ಥರ ಕ್ರೆಡಿಟ್ ಆಗಿತ್ತು ನೋಡಿ. ಸೊ ಆ ಒಂದು ಪೆಂಡಿಂಗ್ ಅಮೌಂಟ್ ಯಾರ್ದೆಲ್ಲ ಇತ್ತು, ಸೊ ಅವರಿಗೆ ಇವಾಗ 3K 6Kನ ರಿಲೀಸ್ ಮಾಡಿದ್ದಾರೆ. ಅಂತಂದರೆ ಒಟ್ಟಿನಲ್ಲಿ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 4 ತಿಂಗಳದ್ದು ಅಮೌಂಟ್ ನಿಮಗೆ ರಿಸೀವ್ ಆಗ್ತಾ ಇದೆ. ಆಲ್ರೆಡಿ 12K 4 ತಿಂಗಳದ್ದು ತುಂಬ ಜನರಿಗೆ ಆವಾಗಲೇ ಆಗಿದೆ, ಬಟ್ ಪೆಂಡಿಂಗ್ ಯಾರ್ದೆಲ್ಲ ಇದೆ ನೋಡಿ, ಸೊ ಅವ್ರಿಗೆ ಇವಾಗ ಕ್ಲಿಯರ್ ಮಾಡ್ತಾ ಇದ್ದಾರೆ ಅಷ್ಟೇ. ಓಕೆನಾ. ಸೊ ಇವಾಗ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇಲ್ಲಿ ತುಂಬ ಜನರು ನಮಗೆ 3K ಬಂದಿದೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಅವ್ರಿಗೆ ಯಾವ ತಿಂಗಳದು ಬಂದಿದೆ ಅಂತ ಇನ್ನೊಬ್ಬರು ಕಾಮೆಂಟ್ ಮಾಡಿದಾಗ ಅವ್ರಿಗೂ ಕೂಡ ಹೇಳೋಕ್ಕಾಗ್ತಾ ಇಲ್ಲ, ಯಾವ ತಿಂಗಳದು ಬಂದಿದೆ ಅಂತ ಅವ್ರಿಗೂ ಕೂಡ ಕನ್ಫ್ಯೂಷನ್ ಇದೆ. ಹಾಗಾಗಿ ನಾನು ಡಿಪಾರ್ಟ್ಮೆಂಟ್ಗೆ ಕೇಳಿದಾಗ ಅವರು ಈ ಥರ ನನಗೆ ಆನ್ಸರ್ನ ಕೊಟ್ಟಿದ್ದಾರೆ. ಅಂದರೆ ಪೆಂಡಿಂಗ್ ಅಮೌಂಟ್ ಅಪ್ ಟು ಏಪ್ರಿಲ್ವರೆಗೆ ನಾವು ಹಾಕ್ತಾ ಇದ್ದೀವಿ, ಯಾರ್ದೆಲ್ಲ ಪೆಂಡಿಂಗ್ ಇತ್ತು ಅವ್ರದ್ದು ಮಾತ್ರ ನಾವು ಕ್ರೆಡಿಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಓಕೆನಾ. ಆ್ಯಂಡ್ ಮೇ ಆ್ಯಂಡ್ ಜೂನ್ ಬಂದುಬಿಟ್ಟು ನಿಮಗೆ ಜುಲೈಯಲ್ಲಿ ಲಾಸ್ಟ್ ಎಂಡಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಬೇಕು ಅದು ಯಾವಾಗ ಕೊಡ್ತಾರೆ, ಇನ್ನು ಫೈನಲ್ ಶೀಟ್ ಎಲ್ಲ ಅವರು ಕಳಿಸಿದಾಗ ಗೊತ್ತಾಗುತ್ತೆ ನಮಗೆ ಮೇ ಆ್ಯಂಡ್ ಜೂನ್ ಯಾವಾಗ ಬರುತ್ತೆ ಅಂತ ಹೇಳಿ. ಸೊ ಇವಾಗ ಬನ್ನಿ ಹೈಯರ್ ಸ್ಟಡೀಸ್ ಪ್ರಾಬ್ಲಮ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಹೈಯರ್ ಸ್ಟಡೀಸ್ ಏನಪ್ಪ ಅಂತಂದರೆ, ತುಂಬ ಜನರು ಕೇಳ್ತಾ ಇದ್ರಿ ಅಲ್ವಾ ಹೈಯರ್ ಸ್ಟಡೀಸ್ ಅಂತ ಹೇಳಿ. ಸೊ ಇವಾಗ ನಾನು ಕೂಡ ಡಿಪಾರ್ಟ್ಮೆಂಟ್ಗೆ ಕೇಳಿದಾಗ ಅವರು ಒಂದಿಷ್ಟು ಹೇಳಿದರು, ಈ ಥರ ಇದ್ದರೆ ನಿಮ್ಮದು ಈ ಥರ ಪ್ರಾಬ್ಲಮ್ ಬರುತ್ತೆ, ನೀವು ಓದುವಾಗಲೇ ಅಪ್ಲಿಕೇಶನ್ ಹಾಕಿದಾಗ ಈ ಥರ ಪ್ರಾಬ್ಲಮ್ ಬರುತ್ತೆ, ಇಲ್ಲ ನೀವು ಯಾವುದೇ ಒಂದು ಎಕ್ಸ್ಟ್ರಾ ಕೋಚಿಂಗ್ ಸೆಂಟರ್ ಟ್ರೈನಿಂಗ್ಸು ಈ ಥರ ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ರೂ ಈ ಥರ ಬರುತ್ತೆ ಅಂತ. ಬಟ್ ನನ್ನ ಕಾಮೆಂಟ್ಸ್ನ ಸಬ್ಸ್ಕ್ರೈಬರ್ಸ್ ನಾವು ಆ ಥರ ಏನೂ ಮಾಡ್ತಾ ಇಲ್ಲ ಅಕ್ಕ, ಆದರೂ ಕೂಡ ನಮ್ಮ ಹೈಯರ್ ಸ್ಟಡೀಸ್ ಬರ್ತಾ ಇದೆ ಅಂತ ಹೇಳಿದ್ರಿ. ನಾನು ಕಾಮೆಂಟ್ಸ್ ನೋಡಿದೆ. ಸೊ ಡಿಪಾರ್ಟ್ಮೆಂಟ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಬೇಕು ಅಂತೆ. ಓಕೆನಾ. ಸೊ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಿ ನೀವು ಒಂದು ಲೆಟರ್ನ ಬರೆದು ಕೊಡಬೇಕು. ಸೊ ನಾವು ನಿಮ್ಮ ಅಪ್ಲಿಕೇಶನ್ ನಂಬರ್ ಲೆಟರ್ ಎಲ್ಲ ಬರೆಯೋದಕ್ಕೆ ಬರುತ್ತೆ ಅಲ್ವಾ ನಿಮಗೆಲ್ಲ. ಸೊ ನಾವು ಹೈಯರ್ ಸ್ಟಡೀಸ್ ಮಾಡ್ತಾ ಇಲ್ಲ, ಆದರೂ ಕೂಡ ನಮ್ಮದು ಹೈಯರ್ ಸ್ಟಡೀಸ್ ಅಂತ ಇಲ್ಲಿ ತೋರಿಸ್ತಾ ಇದೆ ಅಂತ ಜಸ್ಟ್ ನೀವು ಲೆಟ್ರಲ್ಲಿ ಮೆನ್ಷನ್ ಮಾಡಿ ಅಷ್ಟೇ ಅವರಿಗೆ ಸಬ್ಮಿಟ್ ಮಾಡಬೇಕು. ಆವಾಗ ನಿಮ್ಮ ಅಪ್ಲಿಕೇಶನ್ ನಂಬರ್ ನೋಡಿ ಅಲ್ಲಿ ಅದನ್ನು ಕರೆಕ್ಟಾಗಿ ಮಾಡಿಕೊಂಡು ರೀವೆರಿಫೈ ಮಾಡಿ ನಿಮಗೆ ಮುಂದೆ ದುಡ್ಡು ಬರುವಂಗೆ ಮಾಡಿ ಕೊಡ್ತೀವಿ ಅಂತ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ. ಓಕೆ. ನಿಮ್ಮ ಮನೆ ಹತ್ರ ಸಮೀಪದ ಡಿಪಾರ್ಟ್ಮೆಂಟ್ ಇರುತ್ತೆ ಅಲ್ವಾ, ಯುವನಿಧಿ ಡಿಪಾರ್ಟ್ಮೆಂಟ್, DDPO ಆಫೀಸ್, ಎಂಪ್ಲಾಯ್ಮೆಂಟ್ ಆಫೀಸ್, ಸೊ ಅಲ್ಲಿ ಹೋಗಿ ನೀವು ಈ ಒಂದು ಡಾಕ್ಯುಮೆಂಟ್ಸ್ನ ಕೊಟ್ಬಿಟ್ಟು ಬನ್ನಿ. ಆವಾಗ ಕ್ಲಿಯರ್ ಆಗುತ್ತೆ ಈ ಒಂದು ಹೈಯರ್ ಸ್ಟಡೀಸ್ ಪ್ರಾಬ್ಲಮ್. ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ ನೋಡಿ. ಸೆಲ್ಫ್ ಡಿಕ್ಲರೇಷನ್ ಕೊಡಲಿಲ್ಲ ಅಂದರೆ ಅಮೌಂಟ್ ಬರೋದಿಲ್ಲ. ಬಿಕಾಸ್ ಇಲ್ಲಿ ಕಾಲ್ ಮಾಡಿ ಕೇಳಿದ್ದಾರೆ, ತೊಗೊಳ್ತಾ ಇಲ್ಲ ಸೆಲ್ಫ್ ಡಿಕ್ಲರೇಷನ್, ಸೊ ಅಮೌಂಟ್ ಬರುತ್ತಾ ಇಲ್ವಾ ಅಂತ ಹೇಳಿ. ಸೊ ಸೆಲ್ಫ್ ಡಿಕ್ಲರೇಷನ್ ತೊಗೊಂಡಿದ್ರೆ ಮಾತ್ರ ಅಮೌಂಟ್ ನಿಮಗೆ ಸಿಗುವಂಥದ್ದು. ಸೊ ನಿಮಗೆ ಕೊಡೋಕ್ಕೆ ಬರ್ತಾ ಇಲ್ಲ ಅಂತಂದರೆ ನಾನು ಮೊದಲೇ ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಒಂದ್ಸಲ ನೀವು CS ಸೆಂಟರ್ಗೆ, ಅಲ್ಲಿ ಕಂಪ್ಯೂಟರ್ ಸೆಂಟರ್ ಇರುತ್ತೆ ಅಲ್ವಾ, ಸೊ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಿ ಅಲ್ಲಿ ಬರಬಹುದು. ಬಿಕಾಸ್ ಎಲ್ಲರೂ ಸೆಲ್ಫ್ ಡಿಕ್ಲರೇಷನ್ ಮಾಡ್ತಾ ಇದ್ದಾರೆ, ಎಲ್ರಿಗೂ ಬರ್ತಾ ಇದೆ. ಸೊ ಫ್ಯೂ ಪೀಪಲ್ಗೆ ಮಾತ್ರ ಬರ್ತಾ ಇಲ್ಲ. ಸೊ ಒಂದ್ಸಲ ನೀವು ಅಲ್ಲಿ ಹೋಗ್ಬಿಟ್ಟು ಮಾಡಿಸಿ. ಓಕೆನಾ. ಸೊ ಸ್ಟಿಲ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.